ತುಮಕೂರಿನ ಮರಳೂರು ಕೆರೆಗೆ ಮಲಿನವಾಗ್ತಾ ಇದೆ. ಕೆರೆಗೆ ಸೇರ್ತಾ ಇದೆ ಶೌಚಾಲಯದ ಗಲೀಜು ನೀರು. ಸಕ್ಕಿಂಗ್ ಗಾಡಿಯನ್ನ ಹಿಡಿದು ಫೈನ್ ಹಾಕಿದ ಅಧಿಕಾರಿಗಳು. ಎಸ್, ತುಮಕೂರು ನಗರದ ಹೊರ ವಲಯದ ಕುಣಿಗಲ್ ರಸ್ತೆಯಲ್ಲಿರೋ ಮರಳೂರು ಕೆರೆ ಭವಿಷ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹಕ್ಕೆ ಬಳಕೆ ಮಾಡಿಕೊಳ್ಳಲಾಗುವುದೆಂದು ಪರಮೇಶ್ವರ್ ಮೊನ್ನೆಯಷ್ಟೇ ತಿಳಿಸಿದ್ದಾರೆ. ಆದರೆ ಮರಳೂರು ಕೆರೆ ಎಷ್ಟು ಅಶುದ್ಧವಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಲೇಬೇಕಾಗಿದೆ. ಹೌದು, ಮರಳೂರು ಕೆರೆ ಬಳಿ ಕೋಳಿ ತ್ಯಾಜ್ಯವನ್ನ ಸುರಿದು ಹೋಗ್ತಾ ಇರೋದು ಕಂಡುಬಂದಿತ್ತು. ಇದೀಗ ಮರಳೂರು ಕೆರೆಗೆ ಶೌಚಾಲಯದ ಗಲೀಜು ನೀರು ಸೇರ್ತಾ ಇದ್ದು, ಶೌಚಾಲಯದ ನೀರನ್ನ ಸುರಿದು ಹೋಗ್ತಾ ಇದ್ದ ಗಾಡಿಯನ್ನ ಹಿಡಿದು ಫೈನ್ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಗೂಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮರಳೂರು ಕೆರೆಗೆ ನಿನ್ನೆ ಸಕ್ಕಿಂಗ್ ಗಾಡಿಯೊಂದು ಶೌಚಾಲಯದ ನೀರನ್ನ ಕೆರೆಗೆ ಬಿಡ್ತಾ ಇದ್ರು. ಇದನ್ನ ಗಮನಿಸಿದ ಗ್ರಾಮಸ್ಥರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಶೀರ್ಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಗೂಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಶೀರ್ ಗಾಡಿಯನ್ನ ಹಿಡಿದು 5,000 ದಂಡವನ್ನ ವಿಧಿಸಿದ್ದಾರೆ. ಅಲ್ಲದೆ ಕೆರೆಗೆ ಮಲಿನ ನೀರು ಬಿಡದಂತೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಗೂಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಶೀರ್, ಕೆರೆಗೆ ಹಲವಾರು ವರ್ಷಗಳಿಂದ ಶೌಚಾಲಯದ ನೀರನ್ನ ರಾತ್ರಿ ಹೊತ್ತು ಬಿಡ್ತಾರೆ. ಈ ಬಗ್ಗೆ ನಮಗೆ ಮಾಹಿತಿ ಇದ್ದು ಹಲವು ಬಾರಿ ಮೀಟಿಂಗ್ನಲ್ಲಿ ಚರ್ಚೆಯನ್ನ ನಡೆಸಿ ವಿಶೇಷ ತಂಡವನ್ನ ರಚಿಸಿ ಕಾರ್ಯ ಪ್ರವೃತ್ತರಾಗಿದ್ವು. ಈ ದಿನ ಒಂದು ಗಾಡಿಯನ್ನ ಪತ್ತೆ ಹಚ್ಚಿ ಫೈನ್ ಹಾಕಿದ್ದೇವೆ. ಇನ್ಮುಂದೆ ಕೆರೆಗೆ ಮಲಿನ ನೀರನ್ನ ಸೇರಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಅವ್ರಿಗೆ ಬುದ್ಧಿ ಹೇಳಿ ಮತ್ತೆ ಗ್ರಾಮ ಪಂಚಾಯತಿ ಬಂದಿರ್ತೀವಿ. ಅಂದ್ರೆ ಮಳ್ಳೂರು ಕೆರೆಗೆ ಇದೊಂದೇ ಬಾರಿ ಅಲ್ಲ, ಹಲವು ಬಾರಿ ಈ ತರ ಬಿಟ್ಟಿದ್ದಾರೆ ಅಂತ ಕನ್ಫರ್ಮೇಶನ್ ಆಗಿ ಹೇಳ್ತಾ ಇದ್ದೀರಾ? ಹಲವು ಬಾರಿ ಸುಮಾರು ವರ್ಷಗಳಿಂದಲೂ ಬಿಡ್ತಾ ಇದ್ದಾರೆ. ಅಂದ್ರೆ ಮಳ್ಳೂರು ಕೆರೆ ಕಲುಷಿತ ನೀರು ಅಂತ ಹೇಳಿ ನಗರಕ್ಕೆ ಹೊಂದಿಕೊಂಡಿರೋದ್ರಿಂದ, ಹತ್ತಿರ ಇರೋದ್ರಿಂದ, ಅಲ್ಲಿ ಸ್ವಲ್ಪ ಕೆರೆ ಏರಿಯಾ ಆಗಿರೋದ್ರಿಂದ, ಜನ ಸಂಚಾರಣೆ ಇಲ್ಲದೇ ಇರೋದ್ರಿಂದ ಅದು ಯಾರು ಇಲ್ಲಿದ್ದಾಗ ಅಲ್ಲಿ ಕಸ ಹಾಕಿ ಹೋಗ್ತಾ ಇರ್ತಾರೆ. ನೀವು ಮುಂದಿನ ಈಗ ಕಂಡುಹಿಡಿದಿದ್ದೀರಾ ಸರ್, ಮುಂದಿನ ಕ್ರಮ ಯಾವ ರೀತಿ ಜರುಗಿಸಬೇಕು ಅಂತ ಏನಾರ ಪ್ಲಾನ್ ಇದೆಯಾ? ಅಲ್ಲಲ್ಲಿ ನಾವು ಕಸ ಹಾಕಬಾರ್ದು, ದಂಡ ವಿಧಿಸಲಾಗುತ್ತೆ ಅಂತೇಳಿ ಬೋರ್ಡ್ಗಳು ಹಾಕಿದ್ದೀವಿ. ಈಗ CC ಕ್ಯಾಮ್ರಾ ಅಳವಡಿಸ್ತಾ ಇದ್ದೀವಿ. ಸ್ವಲ್ಪ ಇನ್ಮೇಲಾದರೂ ಅವಾಯ್ಡ್ ಆಗ್ಬೋದು. ಅಂದರೆ ಮಳ್ಳೂರು ಕೆರೆ ಕಲುಷಿತ ನೀರು ಅಂತ ಹೇಳಿ ಒಪ್ಕೊಳ್ತೀರಾ? ಅದು ನಾನು ಹೇಳಕ್ ಬರಲ್ಲ, ಅದು ಸಣ್ಣ ನೀರಾವರಿ ಇಲಾಖೆ. ಶೌಚಾಲಯದ ನೀರನ್ನ ಮರಳೂರು ಕೆರೆಗೆ ಸೇರಿಸುವುದರ ಮೂಲಕ ಕೆರೆಯನ್ನ ಮಲಿನ ಮಾಡ್ತಾ ಇದ್ದು, ಅಧಿಕಾರಿಗಳು ಅಲರ್ಟ್ ಆಗಿ ಕ್ರಮ ಕೈಗೊಂಡು ಕೆರೆ ಮಲಿನ ಆಗುವುದನ್ನ ತಡೆದಿದ್ದಾರೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.